ರೇಪ್ ಕೇಸ್ನಲ್ಲಿ ನಟ ಮಡೆನೂರು ಮನು ಅರೆಸ್ಟ್ ಆಗಿದ್ದಾನೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಮನುವನ್ನ ಬಂಧಿಸಿದ್ದಾರೆ. ಈಗ ತಾನೇ ಬರ್ತಾ ಇರುವಂತ ಬ್ರೇಕಿಂಗ್ ಅಪ್ಡೇಟ್. ಸಹ ಕಲಾವಿದೆಯೊಬ್ಬಳಿಗೆ ಮದುವೆಯಾಗ್ತೀನಿ ಅಂತ ವಂಚಿಸಿ ನಿರಂತರ ಅತ್ಯಾಚಾರ ಮಾಡಿ ಗರ್ಭಪಾತ ಮಾಡಿಸಿರುವ ಆರೋಪವನ್ನು ಹೊತ್ತಿರುವ ಮಡೆನೂರು ಮನು ಅರೆಸ್ಟ್ ಆಗಿದ್ದಾನೆ. ಹಾಸನದ ಶಾಂತಿಗ್ರಾಮದ ಮಡೆನೂರು ಮನು ಅರೆಸ್ಟ್ ಆಗಿರೋದು. ಶಾಂತಿಗ್ರಾಮದ ಬಳಿ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಹಾಸನದ ಶಾಂತಿಗ್ರಾಮದಲ್ಲಿ ಮಡೆನೂರು ಮನುವನ್ನು ಅರೆಸ್ಟ್ ಮಾಡಲಾಗಿದೆ. ಇವನೇ ಮಡೆನೂರು ಮನು. ಕಾಮಿಡಿ ಕಿಲಾಡಿ ಮುಖಾಂತರ ಮನೆ ಮಾತಾಗಿದ್ದ. 4 ಜನ ಗುರುತಿಸ್ತಾರೆ, 4 ಜನರ ಪರಿಚಯ ಇದೆ. ಈ ಮಡೆನೂರು ಮನು ಸಹ ಕಲಾವಿದೆಯೊಬ್ಬಳಿಗೆ ನಾನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಆಕೆಯನ್ನ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿ ತಾಳಿ ಕಟ್ಟಿ ಆಮೇಲೆ ಕಾಮಿಡಿ ಕಾರ್ಯಕ್ರಮಗಳು ಅಂತ ಕರ್ಕೊಂಡೋಗಿ ಹೋಟೆಲ್ನಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ನಾಗರಬಾವಿಯಲ್ಲಿ ಒಂದು ರೂಮ್ ಮಾಡಿ ಅದರಲ್ಲಿ ಆಕೆಯನ್ನು ಇರಿಸಿ ಅಲ್ಲಿ ಬಂದು ನಿರಂತರ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಸ್ವತಃ ಆ ಯುವತಿ ಮಾಡಿದ್ದಾಳೆ. ಆಕೆ ಸವಿಸ್ತಾರವಾಗಿ ಮಾಡಿರುವ ಆರೋಪಗಳು FIR ಕಾಪಿನಲ್ಲಿ ಬಹಳ ಸ್ಪಷ್ಟವಾಗಿದೆ. ಮಡೆನೂರು ಮನು ಕುರಿತಾದಂಥ ಒಂದಿಷ್ಟು ವಿಡಿಯೋಗಳು ಕೂಡ ಹೊರಗಡೆ ಬರ್ತಾ ಇವೆ. ಮಡೆನೂರು ಮನುಗೆ ಆಲ್ರೆಡಿ ಒಂದು ಮದುವೆ ಆಗಿದೆ, ಮದುವೆಯಾಗಿ ಒಂದು ಮಗು ಕೂಡ ಇದೆ. ಅಂಥ ಮನು ಮೇಲೆ ಕೇಳಿ ಬಂದಿರುವ ಆರೋಪ ಇದು. ರೇಪ್ ಕೇಸ್. ಒಬ್ಬ ಕಲಾವಿದನ ಮೇಲೆ ಬಂದಿರುವ ಆರೋಪ. ಕಾಮಿಡಿ ಕಿಲಾಡಿ ಅನ್ನೋ ಶೋ ಮುಖಾಂತರ ಎಲ್ಲರ ಮನೆ ಮಾತಾಗಿದೆ, ಎಲ್ಲರಿಗೂ ಪರಿಚಯ ಇತ್ತು. ಅಟ್ಲೀಸ್ಟ್ ಮಡೆನೂರು ಮನು ಆ ಸಂತ್ರಸ್ತ ಯುವತಿಗೆ ಮಾಡಿದ್ದ ಒಂದು ಪ್ರಾಮಿಸ್ನ ವಿಡಿಯೋ, ನಿನ್ನ ಸಂಬಂಧ ಕೊನೆವರೆಗೂ ಇರುತ್ತೆ, ಲೈಫ್ ಲಾಂಗ್ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿರುವ ವಿಡಿಯೋ ಇದೀಗ ರಿಲೀಸ್ ಆಗಿದೆ. ಮತ್ತು ವಾಟ್ಸಾಪ್ನಲ್ಲಿ ಚಾಟ್ ಮಾಡಿರುವ ಒಂದಿಷ್ಟು ಚಾಟ್ಗಳು ಕೂಡ ಪವರ್ ಟಿವಿಗೆ ಲಭ್ಯ ಆಗಿದೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದು. ಮಡೆನೂರು ಮನು ವಿರುದ್ಧ ಅರೆಸ್ಟ್ ಆಗಿದ್ದಾನೆ. ಹಾಸನದ ಶಾಂತಿಗ್ರಾಮದ ಬಳಿ ಆತನನ್ನು ಅರೆಸ್ಟ್ ಮಾಡಿ ಅನ್ನಪೂರ್ಣ ನಗರ ಪೊಲೀಸರು ಕರ್ಕೊಂಡು ಬರ್ತಿದ್ದಾರೆ. ಆ ನಡುವೆ ಮನುದೊಂದು ವಿಡಿಯೋ ಈಗ ರಿಲೀಸ್ ಮಾಡಿದ್ದಾಳೆ. ಅದರಲ್ಲಿ ಆತ ತಾನು ನಿನ್ನ ಜೊತೆಗೆ ಇರ್ತೀನಿ, ನಾನು ಲೈಫ್ ಲಾಂಗ್ ನಿನ್ನ ಜೊತೆಗೆ ಇರ್ತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿರುವ ವಿಡಿಯೋ ಇದಾಗಿದೆ ನೋಡಿ. ವಾಟ್ಸಪ್ನಲ್ಲಿ ಮಾಡಿರುವ ಚಾಟ್ ಕೂಡ ಆಕೆ ಈಗ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಎಲ್ಲ ಮಧ್ಯರಾತ್ರಿಯ ಸಂದರ್ಭದ ಚಾಟ್ಗಳು, 11:57 11:58 ಆ ಸಂದರ್ಭದಲ್ಲಿ ಆಗಿರೋ ಚಾಟ್ಗಳು. ಅವರಿಬ್ಬರ ನಡುವಿನ ಪ್ರೇಮ ಸಂಭಾಷಣೆ, ಸರಸ ಸಲ್ಲಾಪಗಳು ಕೂಡ ಈ ಚಾಟ್ನಲ್ಲಿ ಉಲ್ಲೇಖ ಆಗಿದೆಯಂತೆ. ಆ ಎಲ್ಲ ದಾಖಲೆಗಳನ್ನು ಕೂಡ ಆಕೆ ಒದಗಿಸಿದ್ದಾಳೆ. ಅಂದರೆ ಮನು ಹಂಗೆ ಮಾಡಿಲ್ಲ, ನಾನು ಅಲ್ಲ, ಇದು ನನ್ನ ಮೇಲೆ ಬಂದಿರೋ ಆರೋಪ, ಏನೋ ಫೇಕ್ ಆಗಿ ಮಾಡಿರೋದು, ಅದು ಇದು ಅಂತೆಲ್ಲ ಆರೋಪ ಮಾಡೋದಕ್ಕೆ ಯಾವುದೇ ಅವಕಾಶ ಕೊಟ್ಟಿಲ್ಲ. ನೋಡಿ ಏನೇನು ಮೆಸೇಜ್ ಮಾಡಿದ್ದಾನೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಆಕೆ ದಾಖಲೆ ಸಮೇತ ವಿವರಿಸಿದ್ದಾಳೆ. ಮತ್ತು ಮನು ಮಾತನಾಡಿರುವಂಥ ಒಂದು ವಿಡಿಯೋ, ಮಾತನಾಡಿದ್ದು ಎನ್ನಲಾದ ಅಲ್ಲ, ಅವನೇ ಮಾತನಾಡಿದ್ದ ವಿಡಿಯೋ ಈಗ ರಿಲೀಸ್ ಆಗಿದೆ. ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಾನು ಯಾವತ್ತೂ ಮೋಸ ಮಾಡಲ್ಲ. ಅವನಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ. ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಾನು ಯಾವತ್ತೂ ಮೋಸ ಮಾಡಲ್ಲ. ಅವನಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ. ಇದೊಂದು ವಿಡಿಯೋ ರಿಲೀಸ್ ಆಗಿದೆ. ಈ ವಿಡಿಯೋದಲ್ಲಿ ಮನು ಆಕೆಯನ್ನು ಚೆನ್ನಾಗಿ ನೋಡ್ಕೋತೀನಿ ಅನ್ನುವ ಪ್ರಾಮಿಸ್ ಮಾಡ್ತಾನೆ, ಅಥವಾ ಅದನ್ನು ಆ ವಿಡಿಯೋದಲ್ಲಿ ಆಕೆ ರೆಕಾರ್ಡ್ ಮಾಡಿಕೊಡ್ತಾರೆ. ಇದಲ್ಲದೆ ಒಂದು ಫೋನ್ ಕಾಲ್, 3 ಜನರ ನಡುವೆ ನಡೆದಂಥ ಒಂದು ಸಂಭಾಷಣೆ. ಮಡೆನೂರು ಮನು, ಸಂತ್ರಸ್ತ ಯುವತಿ, ಮತ್ತೊಬ್ಬರು ಸ್ನೇಹಿತರು, ಅವ್ರ ನಡುವೆ ಮಾತನಾಡಿರುವ ಎಕ್ಸ್ಕ್ಲೂಸಿವ್ ಆಡಿಯೋದಲ್ಲಿ ಏನಿದೆ ಕೇಳಿಸ್ಕೊಳ್ಳಿ. ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅಂತ ನೀವು ಬನ್ನಿ, ಮಿಕ್ತರ್ ಯಾರು ಬರಂಗಿಲ್ಲ. ನಾನು ಕುಡ್ಕ ಬಂದು ಬಡಿತೀನೋ ಇಲ್ಲ ಬಡಿತೀನೋ, ನಮ್ಮ ಹಳ್ಳಿ ಸ್ಟೈಲಲ್ಲಿ ಏನ್ ಬೇಕಾದ್ರೂ ಮಾಡಿದ್ರೆ ಯಾರು ಕೇಳಂಗಿಲ್ಲ. ಗಂಡ ಹೊಡೆಯೋ ಅಧಿಕಾರ ಇದೆ. ಯಾರಿಗೂ ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ಗಂಡಂಗಾಗ್ಲಿ ಹೆಂಡತಿಗಾಗ್ಲಿ ಇದು ಹೊಡೆಯೋ ಅಧಿಕಾರ ಅಂತ ಯಾರಿಗೂ ಇಲ್ಲ. ನಮ್ ಕಡೆ ಇದೆ, ನಿಮ್ ಸಿಟಿ ಸ್ಟೈಲ್ ಇರಲ್ಲ. ಸಿಟಿ ಸ್ಟೈಲ್ ಇಲ್ಲ, ಕಾನೂನು ಪ್ರಕಾರನೇ ಇಲ್ಲ. ಅಲ್ಲೇ ಹೊಡಿಬೇಕು ಅಂತ ಅಲ್ಲ. ಬೆಳಗ್ಗೆ ಏನ್ ಬೇಕು ಹೇಳ, ಅಡಿಗೆ ತರಕಾರಿ ಬೇಕಾ, ಟೊಮೆಟೊ ಹಣ್ಣು ಬೇಕು ಹೇಳ, ತಂದಾಕ್ತೀನಿ. ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಂಗಳ ನನಗೆ ಬರ್ಬೇಕು, ಪೂರ್ತಿ ನೀನು ದುಡಿಯೋದೆಲ್ಲ ನನ್ನ ಅಕೌಂಟಿಗೆ ಬರಬೇಕು. ನಾನು ನಿನ್ಗೆ ಏನು ಮಾಡ್ಬೇಕು ಮಾಡ್ತೀನಿ. ಅಂತ ಕಾಲಕ್ಕೆ ಏನಾದ್ರು ಡೈವರ್ಸ್ ಬೇಕು ಅಂದರೆ ಡೈವರ್ಸಲ್ಲಿ ಏನಿರುತ್ತೆ ಪರಿಹಾರ ಹಂಗೆ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ. ಅಂತ ಕಾಲಕ್ಕೆ ಇದೇ ಸತ್ಯ. ಬಿಡೆ ಹೆಂಡ್ತಿ ಅಂತ ಹೋಗಿ ಫೋನ್ ಮಾಡ್ತೀನಿ. ಬಾರೆ ರೇಪ್ ಅನ್ನೋದೇ ಬರಲ್ಲ. ಬರೀ ಹೆಂಡ್ತಿ ಅಂತಲೇ ಧೈರ್ಯವಾಗಿ ಹೇಳ್ತೀನಿ. ಬರೀ ಪ್ರೊಡ್ಯೂಸರ್ಗೂ ಹೇಳ್ತೀನಿ. ಬರೀ ಏನು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ.
ಅಂತ ಇನ್ಮೇಲೆ ಒಪ್ಕೊಂಡಿದ್ದೀರಾ ಗಂಡ ಹೆಂಡತಿ ಜಗಳಕ್ಕೆ ನೀವು ಬನ್ನಿ. ಕೇಳಿಸ್ಕೊಂಡ್ರಿ, ಮಡೆನೂರು ಮನು ಆಕೆ ಸಂತ್ರಸ್ತೆ ಮತ್ತು ಆತರ ಸ್ನೇಹಿತರು, ಆದರೆ ಆಕೆ ಸ್ನೇಹಿತರೇನೋ ಇವರಿಬ್ಬರ ನಡುವಿನ ಈ ಗಲಾಟೆನೇನೋ ಸರಿ ಮಾಡೋದಕ್ಕೆ ಬಂದಂಗೆ ಕಾಣ್ತಾ ಇದೆ. ಬಟ್ ಅವ್ರ ನಡುವೆ ನಾನು ನಿನ್ನ ಹೆಂಡತಿ ಅಂತ ಹೇಳ್ತೀನಿ, ಹಂಗೆ ಹಿಂಗೆ ನಾನು ನಿನಗೆ ಬರೋ ಅಕೌಂಟ್ ದುಡ್ಡೆಲ್ಲ ನನಗೆ ಬರಬೇಕು, ಈ ರೀತಿ ದಬಾಯಿಸೋದು, ಕಾನೂನಲ್ಲಿ ಹೊಡೆಯೋದಕ್ಕೆ ಅವಕಾಶ ಇದೆ, ನೀವು ಹಳ್ಳಿಗಾಡಲ್ಲಿ ನಾವು ಮಾಡ್ತೀವದು ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿರುವ ಆಡಿಯೋ ಒಂದೀಗ ರಿಲೀಸ್ ಆಗಿದೆ. ಈ ಆಡಿಯೋದಲ್ಲಿ ಆತ ಅಂದರೆ ನಾನು ನಿನ್ನ ಮೇಲೆ ಹೆಂಡತಿ ಅಂತ ಒಪ್ಕೊಳ್ತೀನಿ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾನೆ. ಇನ್ನೊಂದು ವಿಡಿಯೋದಲ್ಲೇ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ಲೈಫ್ ಲಾಂಗ್ ಜೊತೆಗಿರ್ತೀನಿ ಅಂತಲೂ ಕೂಡ ಮಾತನಾಡಿರುವ ವಿಡಿಯೋ ಒಂದು ಹೊರಗಡೆ ಬಂದಿದೆ. ಬಟ್ ಈಗ ಬಂದರೆ ಈಕೆ ಇಲ್ಲ ನನಗೆ ಮೋಸ ಮಾಡಿದ್ದಾನೆ, ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನುವ ಆರೋಪ ಕೂಡ ಮಾಡ್ತಿದ್ದಾಳೆ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಕಲಾವಿದೊಬ್ಬ ತಾನು ಏನೇ ಮಾಡಿದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ನಾನು ತಪ್ಪು ಮಾಡಿದ್ರೆ ಅದು ಇಡೀ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಬರುತ್ತೆ ಅನ್ನುವ ಕಾಮನ್ ಸೆನ್ಸ್ ಜೊತೆಗೆ ಇರ್ತಾನೆ. ಆದರೆ ಎಲ್ಲ ತಿಳಿದಿರುವಂಥ ಇವರು ಏನು ಗಲಾಟೆ, ಯಾಕೆ ಇವರಿಬ್ಬರ ನಡುವಿನ ಈ ವೈಮನಸ್ಸು ಈಗ ಹೊರಗಡೆ ಬರ್ತಾ ಇದೆ, ನಾಳೆ ಸಿನಿಮಾ ರಿಲೀಸ್ ಬೇರೆ ಇದೆ. ವೆಂಕಟೇಶ್, ಪ್ರಣತ್, ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಪರಿಚಿತರಾಗಿದ್ದಂಥ ಮಡೆನೂರು ಮನು ವಿರುದ್ಧ ಈಗ ಅತ್ಯಾಚಾರ ಆರೋಪ ಪ್ರಕರಣ ಕೇಳಿ ಬಂದಿದೆ. ಈಗ ಘಟನೆಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಯುವತಿ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದು, ದೂರಿನ ಆಧಾರದ ಮೇಲೆ ಹಾಸನದ ಶಾಂತಿ ಗ್ರಾಮದಲ್ಲಿ ಮಡೆನೂರು ಮನು ಅವರನ್ನು ಕೂಡ ವಶಕ್ಕೆ ಪಡೆದು ಈಗ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಇಬ್ಬರಿಗೂ ಕೂಡ 2018ರಿಂದ ಕೂಡ ಇಬ್ಬರು ಪರಿಚಯಸ್ಥರಾಗಿದ್ದು 2022ರಲ್ಲಿ ಒಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮವನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಒಂದು ಇಡೀ ಟೀಮ್ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಕೂಡ ರೂಮ್ಗೆ ತೆರಳುತ್ತಾರೆ. ಆಗ ಇದೇ ಮಡೆನೂರು ಮನು ಸಂತ್ರಸ್ತೆ ಇದ್ದಂತಹ ಒಂದು ರೂಮ್ಗೆ ತೆರಳಿ ಸಂಭಾವನೆ ಕೊಡುವ ನೆಪದಲ್ಲಿ ಆಕೆ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ ಅಂತ ಹೇಳಿ ಆಕೆ ದೂರನ್ನು ಕೊಟ್ಟಿರುವಂತದ್ದು. ಅದಾದ ಬಳಿಕ ನಿರಂತರವಾಗಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ, 2 ಬಾರಿ ಗರ್ಭಪಾತವನ್ನು ಮಾಡಿಸಿದ್ದಾರೆ. ವಿರೋಧದ ನಡುವೆಯೂ ಕೂಡ ತನಗೆ ತಾಳಿಯನ್ನು ಕಟ್ಟಿ ಅದಾದ ಬಳಿಕ ನಾಗರಬಾವಿ ಬಳಿ ಬಾಡಿಗೆ ಮನೆಯನ್ನು ಮಾಡಿ ಕೂಡ ಆತ ಹಿಡಿಸಿದ್ದ. ಕೆಲವು ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಪದೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿರುವಂತದ್ದು. ನಾಳೆ ಒಂದು ಸಿನಿಮಾ ಕೂಡ ಆತ ರಿಲೀಸ್ ಮಾಡ್ತಾ ಇರುವಂದ್ರೆ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಸಿನಿಮಾಗೂ ಕೂಡ ಹಣವನ್ನ ನಾನು ಕೊಟ್ಟಿದ್ದೆ, ಕೇಳಿದ್ರೆ ಬೆದರಿಕೆಯನ್ನ ಹಾಕಿ ಜೀವ ಭಯವನ್ನ ಹಿಡಿಸ್ತಾ ಇದ್ದಾನೆ ಅಂತ ಹೇಳಿ ಆಕೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಈ ಎಲ್ಲಾ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಮಡೆನೂರು ಮನು ಕೂಡ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿ ಆಕೆಯನ್ನ ನಾನು ಜೀವನ ಪರ್ಯಂತವಾಗಿ ಚೆನ್ನಾಗಿ ನೋಡ್ಕೊಳ್ತೀನಿ, ಯಾವುದೇ ರೀತಿಯಾದಂತಹ ತೊಂದರೆ ಬೇಡ ಅಂತ ಹೇಳಿ ಈ ಹಿಂದೆ ಕೂಡ ಆಕೆಯ ಮೇಲೆ ಹಲ್ಲೆ ಮಾಡದಂತ ಸಂದರ್ಭದಲ್ಲಿ ಮಧ್ಯವರ್ತಿಯೊಬ್ಬರು ಇಬ್ಬರನ್ನ ರಾಜಿ ಸಂಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆ ಒಂದು ಆಡಿಯೋ ಕೂಡ ಈಗ ರಿಲೀಸ್ ಆಗಿರುವಂತದ್ದು. ಆ ಹಲ್ಲೆ ಮಾಡುವಂತದ್ದು ಅಪರಾಧ ಅಂದಾಗ ಹಳ್ಳಿ ಕಡೆ ಇದು ಸಾಮಾನ್ಯ, ಗಂಡ ಹೆಂಡತಿ ಅಂದ ಮೇಲೆ ಹಲ್ಲೆ ಮಾಡುವಂತದ್ದು, ಮಾತಾಡುವಂತದ್ದು, ಹೊಡೆಯುವಂತ ಪ್ರಕೃತಿದತ್ತವಾಗಿರುವಂತದ್ದು ಅದು ಮಾಮೂಲಿ ಆಗಿರುವಂತದ್ದು. ಇನ್ ಮುಂದೆ ಈ ರೀತಿ ಆಗದಂಗೆ ಆಕೆಗೆ ನೋಡ್ಕೊಳ್ತೇನೆ, ಜೊತೆಗೆ ಆಕೆ ಸಂಪಾದನೆ ಮಾಡುವಂತಹ ಪ್ರತಿಯೊಂದು ಎಷ್ಟು ಹಣ ಬರುತ್ತೆ ಅದನ್ನೆಲ್ಲವನ್ನು ಕೂಡ ನನಗೆ ಕೊಡಬೇಕು. ಒಂದು ವೇಳೆ ಏನಾದ್ರೂ ಆಕೆ ನನ್ನಿಂದ ವಿಚ್ಛೇದನವನ್ನು ಪಡೆದು ಜೀವನಾಂಶವನ್ನ ಕೇಳಿದ್ದೆ ಆದ್ರೆ ಎಲ್ಲ ಹಣವನ್ನು ನಾನು ಏನ್ ಕೊಡಬೇಕೋ ಕಾನೂನು ಪ್ರಕಾರ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗೂ ಇಬ್ಬರ ನಡುವೆ ನಡೆದಂತ ಒಂದು ವಾಟ್ಸ್ಆಪ್ ಚಾಟ್ ಏನಿದೆ ಅದು ಕೂಡ ಈಗ ವೈರಲ್ ಆಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಯುವತಿ ಅತ್ಯಾಚಾರ ಪ್ರಕರಣವನ್ನ ಕೊಟ್ಟಿದ್ದಾರೆ. ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ಅಂದ್ರೆ ಈ ಒಂದು ಪ್ರಕರಣದ ಮುಂದಿನ ಹಂತ ಅಂದ್ರೆ ಯಾವ ಒಂದು ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕು. ಒಂದ್ ವೇಳೆ ಏನಾದ್ರೂ ಆತನ ವಿರುದ್ಧ ಏನಾದ್ರೂ ಕೊಟ್ಟಿರುವಂತಹ ದೂರಿಗೆ ಕಾಂಪ್ರಮೈಸ್ ಆಗಿ ದೂರನ್ನ ವಾಪಸ್ ಪಡೆದುಕೊಳ್ತಾರ ಅಥವಾ ಆಕೆಯನ್ನ ಮದುವೆ ಆಗ್ತೀನಿ ಏನು ಅನ್ನೋದ್ರ ಬಗ್ಗೆ ಆತ ಏನೋ ಒಂದು ಡೀಟೇಲ್ ಅನ್ನ ಕೊಡ್ತಾನೆ, ಅದರ ಮೇಲೆ ಈ ಒಂದು ಪ್ರಕರಣ ಕೂಡ ನಿಂತ್ಕೊಳ್ಳುತ್ತೆ. ಜೊತೆಗೆ ಹಿಂದೆ ಕೂಡ ಹಲವಾರು ಬಾರಿ ಈ ರೀತಿಯಾದಂತಹ ಒಂದು ದೂರುಗಳು ಕೂಡ ವಿವಿಧ ವ್ಯಕ್ತಿಗಳ ವಿರುದ್ಧ ದಾಖಲಾಗಿದ್ದು ಕಾಂಪ್ರಮೈಸ್ ಮೂಲಕ ಕೂಡ ಇತ್ಯರ್ಥವನ್ನ ಮಾಡ್ಕೊಂಡಿದ್ರು. ಸೊ ಈಗ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗ ಮನುವನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ. ಮುಂದೆ ಇದು ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಪ್ರಣೋದ್, ವೆಂಕಟೇಶ್, ಇನ್ನೊಂದು ಆಂಗಲ್ ಅಲ್ಲಿ ನಾವು ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಲೇಬೇಕು. ಸಿನಿಮಾ ನಾಳೆ ರಿಲೀಸ್ ಇದೆ, ಆ ಸಂದರ್ಭದಲ್ಲೇ ಈ ಪ್ರಕರಣ ಹೊರಗಡೆ ಬಂದಿದೆ. ಅಂದರೆ ಬಹಳಷ್ಟು ವರ್ಷಗಳಿಂದ ಇದ್ದಂತಹ ಸಂಬಂಧದ ವಿಚಾರವಾಗಿ ಸಿನಿಮಾ 1 ದಿನ 2 ದಿನ ಇರಬೇಕಾದ್ರೇನೆ ಈ ಪ್ರಕರಣ ಹೊರಗಡೆ ಬಂದಿರೋ ಹಿನ್ನೆಲೆಯಲ್ಲಿ ಏನಾದರೂ ಅನುಮಾನಗಳು ಕಾಣ್ತಾ ಇದೆಯಾ? ಖಂಡಿತವಾಗ್ಲೂ ಪ್ರಣೋತ್, ಯಾಕಂದ್ರೆ ಸಾಕಷ್ಟು ಬಾರಿ ನಾವು ನೋಡಿದ್ದೇವೆ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗುವಂತ ಹಿಂದಿನ ದಿನಗಳಲ್ಲಿ ಸಾಕಷ್ಟು ಗಾಸಿಪ್ಗಳನ್ನ ಮಾಡಿ ಮೀಡಿಯಾಗಳಲ್ಲಿ ಸುದ್ದಿಯಾಗಿದ್ದನ್ನು ನೋಡಿದೀವಿ. ಅಂದ್ರೆ ಎಲ್ಲ ಒಂದ್ ಕಡೆ ಸಿನಿಮಾದ ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಏನಾದ್ರೂ ಈ ರೀತಿಯಾಗಿ ಏನಾದ್ರೂ ಮಾಡ್ತಿದ್ದಾರಾ ಅನ್ನುವಂತ ಅನುಮಾನ ಕೂಡ ಕಾಡೋದು ಸಹಜ. ಆದ್ರೆ ಆಕೆ ತನ್ನ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ಅಂದ್ರೆ ಗಂಭೀರವಾದಂತಹ ಒಂದು ಆರೋಪ ಮಾಡಿರೋದ್ರಿಂದಾಗಿ ಅದನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಆತ ಅತ್ಯಾಚಾರವನ್ನ ಎಸಗಿದ್ದಾನ ಅಥವಾ ಈಕೆ ಆತನ ವಿರುದ್ಧ ಮಾಡ್ತಾ ಇರುವಂತಹ ಆರೋಪ ಸುಳ್ಳ ಗಂಭೀರವಾದಂತಹ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯನ್ನ ಮಾಡ್ತಾರೆ. ಇನ್ನು ಆತನ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಬೇಕು. ಈಗಾಗಲೇ ಆಕೆಗೆ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡಿಸಿರುವಂತಹದ್ದು. ಸೊ ಈ ಎಲ್ಲಾ ಆಂಗಲ್ಗಳಲ್ಲೂ ಕೂಡ ನೋಡಬೇಕಾಗುತ್ತೆ. ಇಷ್ಟು ವರ್ಷಗಳ ಕಾಲ ಆಕೆ ಸುಮ್ಮನೆ ಇದ್ದು ಈಗ ಅತ್ಯಾಚಾರ ಪ್ರಕರಣವನ್ನ ಯಾಕೆ ಕೊಡ್ತಾರೆ ಅನ್ನುವಂತ ಅನುಮಾನ ಕೂಡ ಮೂಡುವಂತದ್ದು. ಒಟ್ಟಾರೆ ಈ ಒಂದು ಪ್ರಕರಣದ ತನಿಖೆ ಮತ್ತು ಅಂತ್ಯ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ಪ್ರಣೋದ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.